ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕುಕ್ ಶಾಪ್ ರೂಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿರೋದು ದಿ ಮೀನಾಕ್ಷಿ ರೆಸಾರ್ಟ್ ಅಂತ. ಈ ರೆಸಾರ್ಟ್ ಇರೋದು ಜಿಗಣಿ ಹತ್ರ, ಎಲೆಕ್ಟ್ರಾನಿಕ್ ಸಿಟಿ ಜಿಗಣಿ ಆನ್ ದ ವೇ ಬರುತ್ತೆ. ನಮ್ಮದು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಿಗೆ ಇದು ಪ್ಲ್ಯಾನ್ ಆಗಿರೋದು. ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲ, ಈ ಸತಿ ಮನೇಲೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ನಾನು ಊರಿಂದ ಬಂದು 2 ಡೇಸ್ ಆಗಿತ್ತು ಅಷ್ಟೇ. ಇನ್ನು ರೆಸ್ಟ್ ಮಾಡೋಕ್ಕೆ ಹೇಳಿದರು ಡಾಕ್ಟ್ರು. ಜಾಸ್ತಿ ಔಟ್ಸೈಡ್ ಎಲ್ಲ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿದರು. ಅದಕ್ಕೆ ಮನೇಲೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ ಇವ್ರ ಫ್ರೆಂಡ್ಸು ಸ್ವಲ್ಪ ಒಂದಿಬ್ಬರು ಕಪ್ಪಲ್ಲು ಮುಂಬೈಯಿಂದ ಟ್ರಾವೆಲ್ ಮಾಡ್ತಾಯಿದ್ರು. ಅವರು ಆಲ್ರೆಡಿ ಇಯರ್ ಎಂಡ್ ಅಲ್ವಾ, ಹಾಗಾಗಿ ಔಟ್ಸೈಡ್ ಎಲ್ಲ ಊಟಿ, ಮೈಸೂರು ಆ ಥರ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಬರ್ತಾಯಿದ್ರು. ಹಾಗಾಗಿ ಅವರು ನ್ಯೂ ಇಯರ್ ನಿಮ್ಮೊಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸತಿ ಎಲ್ಲಾದರೂ ಅಂತ ಅಂದರು. ಹಾಗಾಗಿ ಲಾಸ್ಟ್ ಮೂಮೆಂಟಿಗೆ ನಮಗೆ ಈ ರೆಸಾರ್ಟ್ ಅವೈಲಬಲ್ ಇತ್ತು, ಅದಕ್ಕೆ ಇದೇ ರೆಸಾರ್ಟ್ನ ಬುಕ್ ಮಾಡಿದ್ವಿ. ನಾವು ಆಲ್ಮೋಸ್ಟ್ 6 o'clock ರೀಚ್ ಆದ್ವಿ. ಅವರು ಊಟಿಯಿಂದ ಬರ್ತಾಯಿದ್ರು ಆನ್ ದ ವೇ, ಹಾಗಾಗಿ ನಾವೇ ಫಸ್ಟ್ ಹೋದ್ವಿ. ಡೆಕೋರೇಷನ್ ಎಲ್ಲ ಓಕೆ, ಸ್ವಲ್ಪ ಚೆನ್ನಾಗಿ ಅನಿಸ್ತು. ಇಲ್ಲಿ ಫುಲ್ಲು ಪ್ರಿಂಟ್ ಇಟ್ಟಿದ್ರು ಯಾವ ಥರ ಇದೆ ರೆಸಾರ್ಟು ಅಂತ ಹೇಳ್ಬಿಟ್ಟು. ನಾವು ಬೇಗ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಔಟ್ಸೈಡ್ ಎಲ್ಲ ವೀಡಿಯೋಸ್ ಎಲ್ಲ ನಾನು ಶೂಟ್ ಮಾಡಿಕೊಂಡೆ. ನನಗೇನು ರೆಸಾರ್ಟ್ ಅಂತ ಇಷ್ಟ ಆಗಿಲ್ಲ. ನಾನು ಯಾರಾದರೂ ಹೋಗ್ತೀನಿ ಅಂದರೆ ಬೇಡ ಅಂತಲೇ ಹೇಳ್ತೀನಿ. ನನಗಷ್ಟೇನು ಔಟ್ಸೈಡ್ ಇದೆ, ಬಟ್ ಆದರೂ ನನಗೇನು ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ರೆಸಾರ್ಟು. ಆ್ಯಕ್ಟಿವಿಟೀಸು ಎಲ್ಲ ಓಕೆ ಅನ್ನೋ ಥರ ಇತ್ತು. ಹಾಗಾಗಿ ನನಗೆ ಬುಕ್ ಮಾಡಿತ್ತಲ್ವ, ಲಾಸ್ಟ್ ಮೂಮೆಂಟಿಗೆ ಇದು ಸಿಕ್ಕಿದೆ ಪುಣ್ಯ ಅಂತ ಹೇಳ್ಬಿಟ್ಟು ಹೋದ್ವಿ ಅಷ್ಟೇ. ನಾವು ಬೇಗ ಹೋಗಿದ್ದಕ್ಕೆ ಎಲ್ಲ ಶೂಟ್ ಮಾಡಿಕೊಂಡು ಮತ್ತು ಕೂಪನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು ಅಲ್ಲಿ ಫುಡ್ಡು ಎಲ್ಲ, ಅದಕ್ಕೆ ಹೋದ್ವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಮೇ ಬಿ ತುಂಬ ಜನ ಸ್ಟೇ ಕೂಡ ಮಾಡಿದ್ದಾರೆ ಅನಿಸುತ್ತೆ. ಅವರೆಲ್ಲ ಇನ್ನೂ ಅಲ್ಲೇ ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ಈವೆಂಟ್ ಸ್ಟಾರ್ಟ್ ಆಗೋದು 7:30 ಅಂತ ಹೇಳಿದರು. ನಾವು ಬೇಗ ಹೋಗಿ ಎಲ್ಲ ಪ್ಲ್ಯಾನ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಹೋಗಿದ್ವಿ. ಹಾಗಾಗಿ ಫೋಟೋಸ್ ಎಲ್ಲ ನಾವೇ ಸ್ವಲ್ಪ ತೊಗೊತಾ ಇದ್ವಿ. ನಾನು ಫೋಟೋಸ್ ಎಲ್ಲ ತೆಕ್ಕೊಂಡು ನೆಕ್ಸ್ಟು DJ ಅಲ್ಲಿ ಪ್ಲ್ಯಾನ್ ಮಾಡಿದ್ರಲ್ಲ ಅಲ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ಸ್ಟಾರ್ಟಿಂಗಲ್ಲೇ ಫುಡ್ ಮೆನು ಹಾಕಿದ್ರು. ನಾನು ಏನು ಫುಡ್ ತಿನ್ನೋಕ್ಕೆ ಏನು ಇಟ್ಟಿದ್ದಾರೆ ಅಂತಲೇ ಫಸ್ಟ್ ಚೆಕ್ ಮಾಡಿದೆ. ಅಷ್ಟೆಲ್ಲ ಚೆಕ್ ಮಾಡಿ ಫೋಟೋಸ್ ಎಲ್ಲ ತೊಗೊಳೋಷ್ಟೊತ್ತಿಗೆ ಗಂಟೆ ಆಲ್ಮೋಸ್ಟ್ 7 o'clock ಆಗೋಯಿತು. ಲೈಟ್ಸ್ ಎಲ್ಲ ಆನ್ ಮಾಡಿದ್ರಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವ್ರ ಫ್ರೆಂಡ್ಸ್ ಕೂಡ ಆಲ್ರೆಡಿ ನಾನು ರೀಚ್ ಆಗಿದ್ದೀನಿ ಅಂತ ಕಾಲ್ ಮಾಡಿದ್ರು. ಹಾಗಾಗಿ ಅವ್ರನ್ನ ಮತ್ತೆ ಕರ್ಕೊಂಡು ಬರೋಣ ಅಂತ ಮತ್ತೆ ರಿಟರ್ನ್ ಗೇಟ್ ಹತ್ರನೇ ಹೋದ್ವಿ. 2 ಪೇರ್ಸ್ ಬಂದಿದ್ರು, ತುಂಬ ಜಾಯ್ಫುಲ್, ಸಖತ್ ಚಿಲ್ಲಾಗಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಆಗಿ. ನಾನು ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಅವರೊಟ್ಟಿಗೆ ಒಂದು ಸ್ವಲ್ಪ ಫೋಟೋ ತೊಗೊಂಡ್ವಿ. ಇನ್ನು ಅವರು DJ ಸ್ಟಾರ್ಟ್ ಮಾಡೋದು ಇನ್ನು 7:30 ಆಗುತ್ತೆ ಅಂತ ಅಂದರು. ಔಟ್ಸ್ಕರ್ಟ್ ಇರೋದಕ್ಕೆ ಜನ ಕೂಡ ತುಂಬ ಲೇಟಾಗಿ ಬರ್ತಾಯಿದ್ರು. ಹಾಗಾಗಿ ಆಲ್ರೆಡಿ ನಾವು ಕೂಪನ್ಸ್ ತೊಗೊಂಡಿದ್ವಿ. ಸೊ ಕೂಪನ್ಸಲ್ಲಿ ನಾವೊಂದು ಸ್ವಲ್ಪ ಸ್ಟಾರ್ಟರ್ಸು ಎಲ್ಲ ತೊಗೊಂಡು ಸ್ವಲ್ಪ ತಿಂದ್ಕೊಂಡು ಮತ್ತೆ ಅಲ್ಲೇ ಆಲ್ರೆಡಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಭಯ ಬೇರೆ ಆಗ್ತಾಯಿತ್ತು, ಜಾಸ್ತಿ ಬೇರೆ ಡ್ಯಾನ್ಸ್ ಮಾಡೋಂಗೂ ಇರಲಿಲ್ಲ. ಅದಕ್ಕೆ ಲೈಟಾಗಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ. ತುಂಬ ಬೇಗ ನಾನು ಸ್ಟ್ರೆಸ್ ಕೂಡ ಮಾಡ್ಕೊಳಂಗಿಲ್ಲ ಅಂತ ಅಂದಿದ್ರು ಡಾಕ್ಟ್ರು. ಹಾಗಾಗಿ ಬಟ್ ತುಂಬ ಖುಷಿ ಅನಿಸ್ತು ಇವ್ರನ್ನ ಮೀಟಾಗಿ. ಇವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ, ತುಂಬ ಮಾತಾಡ್ತಾಯಿದ್ದೆ. ಆಮೇಲೆ ತುಂಬ ಕಾಂಟ್ಯಾಕ್ಟ್ ಎಲ್ಲ ಶೇರ್ ಮಾಡಿಕೊಂಡು ಫುಲ್ ಆಲ್ರೆಡಿ ನಾವು ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಈಗ ಡೈಲಿ ಮಾತಾಡೋ ಥರ ಆಗಿದ್ದೀವಿ. ಅಷ್ಟೊಂದು ಚೆನ್ನಾಗಿ ಖುಷಿ ಅನಿಸ್ತು. ಅಲ್ಲೂ ಬೇರೆ ಅವರು ಡೊಳ್ಳು ಕೂಡ ಇಟ್ಟಿದ್ರು DJ ಒಟ್ಟಿಗೆ. ಅದು ಕೂಡ ಜನ ಫುಲ್ ಕ್ರೇಜಿಯಾಗಿ ಎಲ್ಲರೂ ಹೆವಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಸ್ವಲ್ಪ ಹೋಗಿ ನಾವು ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ. ಖುಷಿ ಅನಿಸ್ತು DJ ಎಲ್ಲ ಮತ್ತು ಒಟ್ಟಿಗೆ ಡೊಳ್ಳು ಇಟ್ಟಿದ್ದಕ್ಕೆ. ವಿಶಾಲ್ ಮತ್ತು ಸಿದ್ದು ಇಬ್ಬರು ಡೊಳ್ಳುಗೆ ಫುಲ್ ಫಿದಾಗ್ಬಿಟ್ಟು ಇಬ್ಬರು ಹೆವಿ ಸ್ಟೆಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸುಮ್ಮನೆ ವೀಡಿಯೋ ಮಾಡ್ತಾ ನಿಂತ್ಕೊಂಡಿದ್ದೆ, ನಂಗೆ ಆಲ್ರೆಡಿ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಇನ್ನೂ ಒಂದು ಕಪಲ್ ಬರಬೇಕಿತ್ತು, ಅವರು ಬಂದರು. ಸೊ ಅವರೊಟ್ಟಿಗೂ ಮತ್ತೆ ಎಲ್ಲರೂ ಗ್ರೂಪ್ ಫೋಟೋ ಎಲ್ಲ ತೊಗೊಂಡು ಮತ್ತೆ ಎಲ್ಲರೂ ಸೇಮ್ ಪ್ರೊಸೀಜರ್ ಮತ್ತು ಸೇಮ್ ಫುಲ್ಲು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಆಲ್ರೆಡಿ ನಂಗೆ ಟಯರ್ಡ್ ಆಗ್ತಾಯಿತ್ತು, ಅದಕ್ಕೆ ನಾನು ಸುಮ್ಮನೆ ವೀಡಿಯೋಸ್ ಮಾತ್ರ ತೊಗೊತಾ ಇದ್ದೆ. ಡ್ಯಾನ್ಸ್ ಮಾಡೋಕ್ಕೇನು ನಾನು ಹೋಗಿಲ್ಲ. ಆಲ್ರೆಡಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ 10-11 ಆಗಿತ್ತು ಅನಿಸುತ್ತೆ ಗಂಟೆ. ಫುಲ್ ಜನ ಎಲ್ಲ ಫುಲ್ ಆಗಿಬಿಟ್ರು. ಇವರು 1000 ಪೀಪಲಿಗೆ ಮಾತ್ರ ಅಲೋ ಮಾಡೋದು ಅಂತ ಫಸ್ಟೇ ಹೇಳಿದರು. ಹಾಗಾಗಿ 1000 ಪೀಪಲಿಗೆ ಮಾತ್ರ ಅವರು ಏನೋ ಟಿಕೆಟ್ನ ರೈಸ್ ಮಾಡಿದರು ಅನಿಸುತ್ತೆ. ಸೊ ಜನ ಎಲ್ಲ ಬಂದಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಫುಲ್ ಕವರ್ ಆಯಿತು. ನೆಕ್ಸ್ಟ್ ಫುಲ್ಲು ಎಲ್ಲರೂ ಡ್ಯಾನ್ಸ್ ಮಾಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆಲ್ಮೋಸ್ಟ್ ಟೈಮ್ 11 o'clock 12 ಆಗೋಯಿತು.
12 ಆದಮೇಲೆ ಎಲ್ಲರೂ ವಿಶ್ ಮಾಡಿಬಿಟ್ಟು ಎಲ್ಲ ಪಟಾಕಿನೆಲ್ಲ ಫುಲ್ ಹೊಡೆದ್ಬಿಟ್ರು. ನಮ್ಗೆ ಆಲ್ರೆಡಿ ಟಯರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಈಗ ನಾವಿನ್ನು ರಿಟರ್ನ್ ಹೊಡೋದಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಸ್ವಲ್ಪ ಹಾಗೆ ಮತ್ತೆ ಎಲ್ಲ ವೀಡಿಯೋ ತೊಗೊಂಡು ಮತ್ತು ಇವ್ರು ಲಾಸ್ಟ್ ಮೂಮೆಂಟಿಗೆ ಇನ್ನು ಹೊರಡೋಷ್ಟೊತ್ತಿಗೆ ಮತ್ತೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರು ಡ್ಯಾನ್ಸ್ ಮಾಡ್ತಾಯಿದ್ರು. ಅವರು ಆಲ್ರೆಡಿ ಮತ್ತೆ ಅವ್ರಿಗೆ ನೆಕ್ಸ್ಟ್ ಡೇ ಆಲ್ರೆಡಿ ಫ್ಲೈಟ್ ಇತ್ತು ಮುಂಬೈಗೆ, ಹಾಗಾಗಿ ಅವರು ಹೊರಟುಬಿಟ್ರು. ನಾವು ಮತ್ತೆ ಎಲ್ಲ ಇನ್ನೊಂದು ಸ್ವಲ್ಪ ಏನಾದ್ರು ಕೂಪನ್ಸ್ ಇತ್ತು ಅದೆಲ್ಲ ಕೂಪನ್ಸ್ನ ಖಾಲಿ ಮಾಡಿಬಿಟ್ಟು ಅಲ್ಲಿಂದ ಬಾಯ್ ಬಾಯ್ ಅಂತ ಹೇಳಿ ಆಲ್ಮೋಸ್ಟ್ ಎಷ್ಟು 1:30 ಅನ್ಸುತ್ತೆ ಹೊರಟ್ವಿ. ಮನೆಗೆ ಬರುವಾಗ 2:30 ಆಗಿತ್ತು. ಬಂದು ಮಲಗಿದ್ವಿ. ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ಎದ್ದು ಮತ್ತೆಲ್ಲ ಫ್ರೆಶ್ ಆಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮೆಂತೆಯನ್ನು ಮಾಡಿದ್ದೆ, ಸ್ವೀಟ್ ಪೊಂಗಲು ತಿಂದ್ವಿ. ನೆಕ್ಸ್ಟ್ ಆದ್ಯ ಬಂದಿದ್ಲು. ಆದ್ಯನೊಟ್ಟಿಗೆ ಆದ್ಯಂಗೆ ಬೇರೆ ನನ್ನ ಮಿಸ್ ಮಾಡ್ಕೊಂಡು ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ನಾನು ಬಂದಿದ್ದು ಫುಲ್ ಖುಷಿಗಿಲ್ಲೇ ಆಟ ಆಡೋಕ್ಕೆ ಬಂದುಬಿಟ್ಟಿದ್ಲು. ಅವಳೊಟ್ಟಿಗೆ ಆಟ ಆಡ್ತಾ ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು. ತುಂಬ ಜನ ಆದ್ಯ ನೋಡಿಬಿಟ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ನನ್ನ ಮಗಳು ಅಂತ. ಅವಳು ನನ್ನ ಮಗಳಲ್ಲ, ನಮ್ಮ ಓನರ್ ಮಗಳು. ನಮ್ಮ ಮನೆ ಕೆಳಗಡೆನೇ ಇರ್ತಾರೆ. ಅವಳಿಗೆ ನಾವಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ, ಹಾಗಾಗಿ ನಮ್ಮ ಮನೇಲೇ ಇರ್ತಾಳೆ. ಯಾವಾಗಲೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಆಟ ಆಡ್ತಾ ಇರ್ತಾಳೆ. ಅವಳೊಟ್ಟಿಗೆ ಇರ್ತಾ ಟೈಮ್ ನೋಡಿದ್ರೆ 12:30 ಆಗಿತ್ತು. ಲಂಚ್ ಪ್ರಿಪೇರ್ ಮಾಡೋಣ ಅಂದ್ಕೊಂಡ್ರೆ ಸಿದ್ದು ಬೇಡ, ಮತ್ತು ನಿನ್ನೆಲ್ಲ ಹೋಗ್ಬಂದು ಸುಸ್ತಾಗಿದೆ ಅಲ್ಲ, ಹೊರಗಡೆನೇ ತಿನ್ನೋಣ, ಈವ್ನಿಂಗ್ ಪ್ರಿಪೇರ್ ಮಾಡಿದ್ರೆ ಸಾಕು, ಇವಾಗ ಏನಕ್ಕೆ ಬೇಡ ಅಂದ. ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು, ಅದಕ್ಕೆ ನಾನು ಮತ್ತೆ ಓಕೆ ಅಂತ ಮತ್ತೆ ಇವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಆಟ ಆಡ್ತಾ ಕೂತ್ಕೊಂಡೆ. But if she does it the second time, she means she's a champion. If she does it only the first time, can't do it the second time, means she just was lucky. Let's see. ನನಗೆ ಪಝಲ್ ಸಾಲ್ವ್ ಮಾಡೋಕ್ಕೆ ಹೇಳ್ಬಿಟ್ಟು ಅವಳೇ ವೀಡಿಯೋ ಮಾಡ್ತಾಯಿದ್ದಾಳೆ. ಅವಳಿಗೂ ಒಂದು ಸ್ವಲ್ಪ ಈ ಥರ ವೀಡಿಯೋ ಮಾಡೋದು ಅಥವಾ ಈ ಥರ ಎಲ್ಲ ವ್ಲಾಗ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅವಳೇ ವೀಡಿಯೋ ಮಾಡ್ತಾ ಇರ್ತಾಳೆ ನನ್ನನ್ನು ಬಿಟ್ಬಿಟ್ಟು. 6 years old, ಬಟ್ ತುಂಬ ಬ್ರಿಲಿಯಂಟ್ ಇದ್ದಾಳೆ, ತುಂಬ ಸಖತ್ತಾಗಿ ಮಾತಾಡ್ತಾಳೆ. ಆಲ್ರೆಡಿ ಬ್ಯಾಂಗ್ಳೂರ್ ಲೈಫ್ಸ್ಟೈಲ್ಗಳು ಫುಲ್ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದ್ದಾಳೆ. ವೆರಿ ಗುಡ್ ಅದು. Thank you. That's what I told. I know that. Is it? I'm not lucky in it. I know that. ಟೈಮ್ ನೋಡಿದ್ರೆ ಆಲ್ರೆಡಿ 2 ಆಗಿತ್ತು. ಲಂಚ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟು 2 months ಗಾಡಿ ತೆಗ್ದೇ ಇರಲಿಲ್ವಲ್ಲ, ಒಳಗಡೆನೇ ಪಾರ್ಕ್ ಮಾಡಿ ಹೋಗಿದ್ವಿ. ಬಟ್ ಸ್ಟಿಲ್ ರೋಡ್ ಹತ್ರನೇ ಅಲ್ಲ, ಹಾಗಾಗಿ ಫುಲ್ ಡಸ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಮೇಲಕ್ಕಾದರೂ ಗಾಡಿ ಎಲ್ಲ ಒರೆಸೋಣ ಅಂತ ಅಂದ್ಬಿಟ್ಟು ಒರೆಸ್ತಾ ಇದ್ದ. ನಾನು ಅದಕ್ಕೆ ನಿಂತ್ಕೊಂಡು ಸುಮ್ಮನೆ ಅದನ್ನು ವೀಡಿಯೋ ಮಾಡ್ತಾ ಇದ್ದೆ. ಭಾಳ ಬೀಳುತ್ತಾ. ಮನೆಯಿಂದ ಒಂದು 5 minutesಗೆ ಹೋಟೆಲ್ ಇದೆ ಇಲ್ಲಿ, ಆರೋಗ್ಯ ಆಹಾರ ಅಂತ. ಅಲ್ಲಿಗೆ ಲಂಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿಗೆ ಹೋದ್ವಿ. ಇಲ್ಲಿ ನನಗೆ ಫುಡ್ ತುಂಬ ಚೆನ್ನಾಗಿರುತ್ತೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಂಥರ ಅಥೆಂಟಿಕ್ ಫೀಲ್ ಬರುತ್ತೆ. ಹಾಗಾಗಿ ಪ್ರೈಸ್ ಕೂಡ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ ಇಲ್ಲಿ. ಹಾಗಾಗಿ ಇಲ್ಲೆಲ್ಲ ಸುತ್ತಮುತ್ತ ವರ್ಕ್ ಮಾಡೋರೆಲ್ಲ ಇಲ್ಲಿಗೆ ಊಟಕ್ಕೆ ಬರ್ತಾರೆ. ಸೊ ನಾವು ಅಷ್ಟೇ ಹೋಗ್ಬಿಟ್ಟು ಅವ್ರು ಸೌತ್ ಮೀಲ್ ತೊಗೊಂಡು ನಾನು ರೊಟ್ಟಿ ಕೊಂಬು ತೊಗೊಂಡೆ, ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಈವ್ನಿಂಗು ಟೆಂಪಲ್ಗೆ ಹೋದ್ವಿ, ಶಿವನ್ ಟೆಂಪಲ್ಗೆ. ನಮ್ಮ ಮನೆಯಿಂದ ಒಂದು 5-10 minutes ಆಗುತ್ತೆ ಅಷ್ಟೇ. ನಡ್ಕೊಂಡೇ ಹೋಗಿದ್ವಿ. ಈವ್ನಿಂಗ್ ಎಲ್ಲ ಸ್ವಲ್ಪ ಗಾಳಿ ಬೇರೆ ಚೆನ್ನಾಗಿ ಬರ್ತಾಯಿತ್ತು, ಜನ ಕೂಡ ಜಾಸ್ತಿ ಇರಲಿಲ್ಲ. ಹಾಗಾಗಿ ಬೇಗ ಪೂಜೆ ಮುಗಿಸಿ ದರ್ಶನ ಎಲ್ಲ ಮಾಡಿ ಒಂದು 5 minutes ಅಲ್ಲೇ ಕುತ್ಕೊಂಡು ಧ್ಯಾನ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೋದ್ವಿ. ಸೊ ನಂದು ನ್ಯೂ ಇಯರ್ ಇಷ್ಟೇ, ಇದೇ ಥರ ನಾವು ಎಂಜಾಯ್ ಮಾಡಿ ಸ್ಪೆಂಡ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.